ಹಾಯ್ ಹಲೋ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪಿರೆಂಟ್ಸ್ಗೆ ಜೈ ಹಿಂದ್. ಒಂದು ನೋಟಿಸ್ ಕೂಡ ಬಂದಿದೆ. ಆ ನೋಟಿಸನ್ನು ಸಾಕಷ್ಟು ಜನ ನೋಡ್ಕೊಂಡಿದ್ದೀರಿ. ಆ ನೋಟಿಸ್ ಏನಿದೆ, ಅದರಲ್ಲಿ CCTV ಅಂತ ಅಳವಡಿಸಿದ್ದಾರೆ. ಏನೋ ಕೈಯಲ್ಲಿ ಬ್ಯಾಂಡ್ ಕಟ್ತಾರೆ, ಕಾಲಲ್ಲಿ ಬ್ಯಾಂಡ್ ಕಟ್ತಾರೆ ಅಂದರೆ ಸಾಕಷ್ಟು ಜನಕ್ಕೆ ಏನೇನೋ ಇನ್ಫಾರ್ಮೇಷನ್ಗಳನ್ನ ತಗೋತಾ ಇದ್ರಿ. ಅದ್ರ ಬಗ್ಗೆ ಕ್ಲಿಯರಿಟಿ ಆದಂಥ ಮಾಹಿತಿಗಳು ಸಿಗ್ತಾ ಇಲ್ಲ ನನಗೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಶೇರ್ ಮಾಡ್ತಾ ಇದ್ರಿ ಆ ನೋಟಿಸನ್ನು. ಅದು ಏನು ನೋಟಿಸು, ಅದರಲ್ಲಿ ಏನಿದೆ, ನಮಗೇನು ಅರ್ಥನೇ ಆಗ್ತಾ ಇಲ್ಲ, ಅದು ಏನಂತ ತಿಳಿಸ್ಕೊಡಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರಿ, ಕಾಲ್ ಕೂಡ ಮಾಡಿದ್ರಿ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಆ ನೋಟಿಸ್ ಬಗ್ಗೆ ಮಾತ್ರ ನಾನು ಇದರಲ್ಲಿ ಸೂಚನೆಯನ್ನು ಕೊಡ್ತೀನಿ. ಸೊ ಎಲ್ಲರೂ ಕೂಡ ಕರೆಕ್ಟಾಗಿ ತಿಳಿದುಕೊಳ್ಳಿ ಆ ನೋಟಿಸ್ ಏನಿದೆ, ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೋಬಹುದು. FRID ಅಂತೇಳಿ ಡಿವೈಸನ್ನು ಯೂಸ್ ಮಾಡ್ತಾರೆ. ಏನಪ್ಪಾ ಅಂದ್ರೆ FIRD ಅಂತೇಳಿ ಗೊತ್ತಿರ್ಬೋದು ನಿಮ್ಗೆ. ITBP ಇಂಡಿಯನ್ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತೇಳಿ ಯಾರಾದರೂ ನೀವು ಅಪ್ಲಿಕೇಶನ್ ಹಾಕಿ ಫಿಸಿಕಲನ್ನು ಅಟೆಂಡ್ ಮಾಡಿದರೆ, ಟ್ರೇಡ್ಸ್ಮನ್ ಆಯಿತು, ಸಬ್ ಇನ್ಸ್ಪೆಕ್ಟರ್ ಆಯಿತು, ಹೆಡ್ ಕಾನ್ಸ್ಟೇಬಲ್ ಆಯಿತು, ಯಾರಾದರೂ ನೀವು ITBPನಲ್ಲಿ ಏನು ITBPದಲ್ಲಿ ಯಾರಾದರೂ ನೀವು ಫಿಸಿಕಲನ್ನು ಅಟೆಂಡ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಪೊಲೀಸ್ ಕೂಡ ಅಟೆಂಡ್ ಮಾಡಿದ್ರೆ ಅಲ್ಲಿ ಕೂಡ ಗೊತ್ತಾಗುತ್ತೆ. ನಿಮ್ಗೆ ಡಿಫೆನ್ಸಲ್ಲೇ ನಿಮ್ಗೆ ಯಾವ ಥರ ನಡೆಸ್ತಾರಪ್ಪ ಅಂತ ಹೇಳಿ ಆಲ್ಮೋಸ್ಟ್ ITBP ಅಟೆಂಡ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ನಿಮಗೆ ಈ ಸರಿ SSC GDನಲ್ಲಿ ಫಿಸಿಕಲನ್ನು ಯಾವ ಥರ ನಡೆಸ್ತಿದಾರಪ್ಪ ಅಂತಂದ್ರೆ, ನಿಮ್ಮ ಕಾಲಿಗೆ ಏನೈತಲ್ಲ ಒಂದು ವಾಚ್ ಟೈಪಿಂಗ್ ಇರ್ತದೆ. ವಾಚ್ ಏನಿರ್ತಲ್ಲ ಅದೇ ಥರ ಒಂದು ಬೆಲ್ಟ್ ಇರುತ್ತೆ. ಆ ಬೆಲ್ಟನ್ನು ಕಾಲಿಗೆ ಸೆನ್ಸರ್ ಮುಖಾಂತರ ಕಟ್ಟಿರ್ತಾರೆ. ಏನು ವಾಚ್ ಏನು ಹಾಕೋತೀವಲ್ಲ ಇದೇ ಥರ ಸೇಮ್ ಟು ಸೇಮ್, ಏನು ಡಿಫ್ರೆಂಟ್ ಇರಲ್ಲ. ಈ ಥರ ನೀವು ಹಾಕ್ಕೊಳ್ಬೇಕಾಗುತ್ತೆ. ಎರಡು ಕಾಲಿಗೆ ಕೂಡ ಹಾಕ್ಕೊಂಡಿರಪ್ಪ ಅಂತಂದ್ರೆ ನಿಮ್ಮ ಸೆನ್ಸರ್, ನೀವು ಎಷ್ಟು ಸೆಕೆಂಡ್ ಓಡ್ತಾ ಇದ್ರಿ, ಎಷ್ಟು ನೀವು ಯಾವ ಥರ ರನ್ನಿಂಗ್ ಮಾಡ್ತಾ ಇದ್ದೀರಿ, ಎಷ್ಟು ಸ್ಪೀಡ್ ಇದೆ, ಎಷ್ಟು ಟೈಮಿಂಗಲ್ಲಿ ಎಷ್ಟು ಕವರನ್ನು ಮಾಡಿದ್ರಿ ಅನ್ನೋದು ಕೂಡ ಆ ಬೆಲ್ಟ್ ಸೆನ್ಸರ್ ಮುಖಾಂತರ ನಿಮ್ಮ ರನ್ನಿಂಗನ್ನು ಕಂಡು ಹಿಡಿತಾರೆ. ಸರಿ, ನೀವು ಮೊದಲು ಯಾವ ಥರ ಇತ್ತಪ್ಪ ಅಂತಂದ್ರೆ ಡೈರೆಕ್ಟಾಗಿ 5 ಕಿಲೋಮೀಟರ್ ರನ್ನಿಂಗನ್ನು ಬಿಡ್ತಿದ್ರು. ಯಾವುದೇ ಸೆನ್ಸರ್ ಇದ್ದಿಲ್ಲ, ಏನಿದ್ದಿಲ್ಲ, ಡೈರೆಕ್ಟಾಗಿ ಬಿಟ್ಬಿಡ್ತಿದ್ರು. ಈ ಸರಿ ITBP ವತಿಯಿಂದ ಟೆಂಡರ್ ಬೇಸ್ ಅಂತ ಕೇಸಿಂದ ಅವರು ಏನು ಡಿವೈಸನ್ನು ತಂದಿರ್ತಾರ, ಟೆಂಡರ್ ಬೇಸ್ ಮುಖಾಂತರ ಹೊರಗಡೆ ಔಟ್ಸೈಡ್ ಇದ್ರೆ ಅವರು ತಂದಿರ್ತಾರೆ. ITBP ಅಟೆಂಡ್ ಮಾಡಿದವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತೈತಿ. ಗೊತ್ತಿರ್ಲಾರ್ದವ್ರಿಗೆ ಕೂಡ ಹೇಳ್ತಾ ಇದ್ದೀನಿ, ಇದೇ ಥರ ಇರ್ತೈತಿ, ಹಿಂಗೆ ಇರ್ತೈತಿ. ಐ ಎಕ್ಸ್ಪೀರಿಯನ್ಸ್ ನೋಡ್ಕೋಬಹುದು. ನಿಮ್ಗೆ CCTVಯನ್ನು ಅಳವಡಿಸಿರ್ತಾವೆ. ಅಲ್ಲಿ ನೀವು ರನ್ನಿಂಗನ್ನು ಮಾಡ್ತಾ ಇರ್ತಿರಲ್ಲ, ಕಂಟಿನ್ಯೂ ಆಗಿ ನಿಮ್ಗೆ ಎಲ್ಲಿ ಥ್ರೆಡ್ ಎಲ್ಲಿ ಮಟ್ಟ 5 ಕಿಲೋಮೀಟರ್ ಆಗುತ್ತಾ ಅಲ್ಲಿ ಮಟ್ಟ ನಿಮ್ಗೆ CCTVಯನ್ನು ಅಳವಡಿಸಿರ್ತಾರೆ. ಮತ್ತು ಚೆಸ್ಟ್ ಮೆಜರ್ಮೆಂಟು, ಹೈಟು ಇವೇನಲ್ಲ ಇವೆಲ್ಲವೂ ಕೂಡ ಡಿವೈಸ್ ಮುಖಾಂತರನೇ ಚೆಕಿಂಗ್ ಆಗುತ್ತೆ. ಸೊ ಚೆಸ್ಟನ್ನು ಯಾವ ಥರ ಚೆಕ್ ಮಾಡ್ತಾರಪ್ಪ ಅಂತಂದ್ರೆ ಅದು ಕೂಡ ಸೆನ್ಸರೇ. ಈ ಥರ ಒಂದು ಬೆಲ್ಟ್ ಹಾಕ್ತಾರೆ. ಬೆಲ್ಟ್ ಹಾಕಿದ ತಕ್ಷಣ ನಾರ್ಮಲಾಗಿ ಎಷ್ಟಿದೆ ಅಂತ ತೋರಿಸುತ್ತಾ. ಎಕ್ಸ್ಪಾಂಡೆಡ್ ಮಾಡಿದ್ರಪ್ಪ ಅಂದ್ರೆ ಎಷ್ಟಿದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಅದರಲ್ಲಿ ಸೆನ್ಸರ್ ಮುಖಾಂತರ ಗೊತ್ತಾಗುತ್ತೆ. ಇದರಲ್ಲಿ ಏನು ಕೂಡ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಎಲ್ಲನೂ ಕೂಡ ಈ ಸಾರಿ SSC GDಯಲ್ಲಿ ಸೆನ್ಸರ್ ಮುಖಾಂತರನೇ ಇಟ್ಟಿದ್ದಾರೆ. ಸೊ ಎಲ್ಲನೂ ಒಳ್ಳೆಯದಕ್ಕೆ ಆಗ್ತಾ ಇರೋದು. ಏನು ಯಾರಿಗೂ ಕೂಡ ಒಂದು ಪಾಯಿಂಟು ಕೂಡ ಮಿಸ್ಟೇಕ್ ಆಗಬಾರ್ದು. ಸಾಕಷ್ಟು ಜನದ ಚೆಸ್ಟ್ ಇರ್ತತಿ, ಎಕ್ಸ್ಪಾಂಡೆಡ್ ಅನ್ನು ಮಾಡೋಕ್ಕಾಗ್ತಿರಲ್ಲ. ಇಂಥವೆಲ್ಲ ಆಗಬಾರ್ದು. ಎಲ್ಲರಿಗೂ ಕೂಡ ಒಳ್ಳೆಯದ ಆಗಲಿ ಅಂತ ಹೇಳ್ಕೇಶಿಂದ ಸೆನ್ಸರ್ ಮುಖಾಂತರ CCTVಯಲ್ಲಿ ಎಲ್ಲದರಲ್ಲಿ ಕೂಡ ಜಾಗೃತಿ ಜಾಸ್ತಿ ಇರ್ತೈತಿ. ಸರಿ, ಒಂದು ಒಳ್ಳೇದಾಯ್ತು ಅನ್ಸುತ್ತಾ. ಎಲ್ಲರಿಗೂ ಕೂಡ ಪ್ರಾಕ್ಟೀಸನ್ನು ಮಾಡಿರಿ. ಫಿಸಿಕಲಿ ನಿಮ್ಗೆ ಏನು ಮಾಡಿದ್ರು ಕೂಡ ಚಾನ್ಸಸ್ ಇಲ್ಲ. ನಿಮ್ಗೆ ಸೆನ್ಸರ್ ಹಾಕಿ ಕಟ್ಟಿರ್ತಾರೆ. ಆ ಸೆನ್ಸರ್ ಮುಖಾಂತರ ನೀವು ರನ್ನಿಂಗನ್ನು ಮಾಡಬೇಕಾಗುತ್ತೆ. 2 ಕಾಲಿ ಕಟ್ಟಿರ್ತಾರೆ. ಅದೇನು ವೇಟ್ ಇರಲ್ಲ. ನೀವು ಅನ್ಕೋತಿರ್ಬೋದು ಅದನ್ನ 5 kg ಹೊತ್ಕೊಂಡು ಎಲ್ಲಿ ಓಡೋಣ ಮಾರ ಅಂತ ಹೇಳಿ. ಇಲ್ಲ, ವೇಟ್ ಇರಲ್ಲ, ವೇಟ್ಲೆಸ್ ಇರ್ತೈತಿ. ನೀವು ಕಾಲ ಕಟ್ಟ್ಯಾರೋ ಇಲ್ಲ, ಏನೋ ಒಂದು ಎನರ್ಜಿ ಕೊಟ್ಟಂಗಾಗುತ್ತೆ. ನಾನು ಕಾಲ ಕಟ್ಕೊಂಡಿದ್ದು ನೋಡಿದ್ರೆ ನಿಮ್ಗೆ ಎನರ್ಜಿ ಬಂದಂಗಾಗುತ್ತೆ. ಸೊ ಒಳ್ಳೆ ಚೆನ್ನಾಗಿರುತ್ತೆ. ಹಾಕ್ಕೊಳ್ರಿ. ಹಾಕ್ಕೊಂಡ್ ಕೇಸಿಂದ ರನ್ನಿಂಗ್ ಮಾಡಬೇಕಾಗುತ್ತೆ. ಸರಿ, ಇನ್ನೂ ಯಾರ್ಯಾರು ಪ್ರಾಕ್ಟೀಸ್ ಮಾಡೋಕತ್ತಿಲ್ಲ ಕರೆಕ್ಟಾಗಿ ಪ್ರಾಕ್ಟೀಸನ್ನು ಮಾಡಿರಿ. ಸೊ ಎಲ್ಲಿ ಸರಿ ಎಲ್ಲೆಲ್ಲಿ ನಡೀತಲ್ಲ ಅಲ್ಲೇ ನಿಮ್ಮ ಫಿಸಿಕಲ್ಗಳ ನಡೀತಾವೆ. ಎಲ್ಲಿ ಯಾವುವು ಕೂಡ ಕ್ಯಾನ್ಸಲ್ ಆಗಿಲ್ಲ. ಎಲ್ಲೆಲ್ಲಿ ನಡೀತಿರ್ತಾವಲ್ಲ BSF CRPF ಏನದಲ್ಲ ಅವೆಲ್ಲ ಅವತರಲ್ಲಿ ಮಾತ್ರ ನಿಮ್ಮ ಫಿಸಿಕಲ್ ಕೂಡ ಈ ಸಾರಿ ಇರ್ತೈತಿ. ಈ ನೋಟಿಸಲ್ಲಿ ಇರ್ತಕ್ಕಂಥ ಮಾಹಿತಿ ಕೂಡ ಇಷ್ಟೇ. ಯಾರು ಕೂಡ ಇದರಲ್ಲಿ ಏನು ಡೌಟ್ ಬಿಡುವಂಥ ಅವಶ್ಯಕತೆ ಇರೋದಿಲ್ಲ. ಚೆಸ್ಟ್ ಆಯಿತು, ಹೈಟ್ ಆಯಿತು, ರನ್ನಿಂಗ್ ಆಯಿತು, ಎಲ್ಲದನ್ನು ಕೂಡ ಈ ಸಾರಿ ಸೆನ್ಸರ್ ಮುಖಾಂತರನೇ ನಿಮ್ಮ ಫಿಸಿಕಲ್ ನಡೀತದ. ಯಾರಿಗೆ ಕೂಡ ತೊಂದರೆ ಆಗೋದಿಲ್ಲ. ಇದರಲ್ಲಿ ಇದೇ ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಬರಬೇಕಾಗಿತ್ತ ಈಗಾಗಲೇ ಲಿಸ್ಟ್ ಬರ್ಬೋದು. ಇನ್ನಷ್ಟು ದಿನದಲ್ಲಿ ಬಂತಪ್ಪ ಅಂದ್ರೆ ಆ ಮಾಹಿತಿಗಳನ್ನು ನಿಮ್ಗೆ
ಸಡನ್ ಆಗಿ ಬಿಟ್ಟು ಕೇವಲ 10-5 ನಿಮಿಷಗಳಲ್ಲಿ ಆ ಮಾಹಿತಿಯನ್ನ ತಿಳ್ಕೋಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈಗಾಗಲೇ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತೋದನ್ನ ಮರೆಯಬೇಡಿ ಸ್ನೇಹಿತರೆ. ಪ್ರತಿಯೊಂದು ಅಪ್ಡೇಟ್ಗಳನ್ನ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವುದೇ ಒಂದು ಅಪ್ಡೇಟ್ಗಳನ್ನ ಬಂದ್ರೆ ನಾನು ನಿಮ್ಗೆ ತಿಳಿಸ್ತಾನೆ ಇರ್ತೇನೆ. ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದನ್ನ ಮರೆಯಬೇಡಿ. ಸೊ ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನ ನಾನು ನಿಮ್ಮ ಮುಂದೆ ನೀಡ್ತಾನೆ ಇರ್ತೀನಿ. ಏನೋ ಡೌಟ್ಗಳಿದ್ರೆ ನಿಮ್ಗೆ ಏನೋ ಗೊತ್ತಾಗಿರ್ಲಿಲ್ಲಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನು ಹಾಕೋದನ್ನ ಮರೆಯಕೋಬೇಡಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನು ಹಾಕಲಿ. ಆ ಮಾಹಿತಿಯನ್ನ ನಿಮ್ಗೆ ಏನೋ ಇದ್ರೂ ಕೂಡ ನಾನು ಈ ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದರದ್ದೇ ಆದಂಥ ವಿಡಿಯೋನ ಮಾಡೋದನ್ನ ಮರೆಯಲ್ಲ ಸ್ನೇಹಿತರೆ. ಸೊ ನೀವು ಎನಿ ಟೈಮ್ ನನ್ನ ಜೊತೆ ಎಷ್ಟು ಸಪೋರ್ಟನ್ನು ಮಾಡ್ತಿರ್ತಾರಲ್ಲ, ನಾನು ಅದಕ್ಕಿಂತ ಡಬಲ್ ನಿಮ್ಗೆ ಏನೇ ಮಾಹಿತಿ ಬರಲಿ, ನಿಮ್ಗೆ ಏನೇ ಗೊತ್ತಿರಲ್ಲ ಅಂದ್ರೂ ಕೂಡ ನನ್ನ ಕೈಲಿ ಸಾಧ್ಯ ಆದಷ್ಟು ಕೂಡ ನಿಮ್ಗೆ ಸಪೋರ್ಟನ್ನು ಮಾಡ್ತಾನೆ ಇರ್ತೀನಿ. ಸೊ ನೆಕ್ಸ್ಟ್ MTS ಕೂಡ ನೋಟಿಫಿಕೇಶನ್ ಆಗ್ತಾ ಇದೆ, SSCGD ನೆಕ್ಸ್ಟ್ ಅದು ಆಗಸ್ಟಲ್ಲಿ ಕೂಡ ನೋಟಿಫಿಕೇಶನ್ ಆಗ್ತಾ ಇದೆ. ಕಂಟಿನ್ಯೂ ಆಗಿ ಸ್ಟಡಿ ಪ್ರಿಪರೇಷನ್ ಆಯಿತು, ಫಿಸಿಕಲ್ ಆಯಿತು, ಕಂಟಿನ್ಯೂ ಆಗಿ ನೀವು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ, ನೀವು ಯಾವುದೇ ಒಂದು ಎಕ್ಸಾಮ್ ಬರ್ತಿರಪ್ಪ ಅಂತಾರೆ, ಸೊ ನನ್ನ ಮೆರಿಟ್ ಕುಂತಿ ಅಂತ ಹೇಳಿದ್ರೆ ಬಿಡೋದಲ್ಲ. ನೀವು 100ಕ್ಕೆ 160ಕ್ಕೆ 150 ಮಾಡಿದ್ರು ನಾನು ಅಲ್ಲ, ನೀವು ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ತೇನೆ ಇರಬೇಕು. ಏನೋ ಬೈ ಮಿಸ್ಟೇಕ್ ಅಂತಾನೆ, ಯಾಕಂದ್ರೆ ಏನೋ ಅನ್ಕೋಬೇಕು ನಾವು, ನೀವು ಹೇಳಕ್ಕಾಗಲ್ಲ, ನಾನು ಮಾಡೇಬೇಕು ಅಂತೇಳಿ ನಿಮ್ಮಲ್ಲಿ ತಲೆಯಲ್ಲಿಟ್ಕೊಂಡ ಇದರೆಲ್ಲ ಪ್ರಾಕ್ಟೀಸನ್ನು ಮಾಡ್ತಾ ಇರಿ. ಸೊ ಈ ಮಾಹಿತಿಯನ್ನು ನಿಮ್ಗೆ ನೀಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದ್ರೇ ತಿಳಿಸ್ತಾ ಇರ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.